ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ. ಸಂಸ್ಕೃತ ಸಾಹಿತ್ಯದಲ್ಲಿ ಲಕ್ಷಾಂತರ ಶಬ್ದಗಳಿವೆ. ಅದರಲ್ಲಿ ಒಂದು ಶಬ್ದ ವೇದ. ವೇದಃ ವೇದಃ ಎನ್ನುವ ಶಬ್ದ ಅತ್ಯಂತ ಪ್ರಶಸ್ತವಾದ ಶಬ್ದ. ವೇದಃ ಎನ್ನುವಂಥ ಶಬ್ದ ಅತ್ಯಂತ ಮಂಗಳಕರವಾದ ಶಬ್ದ. ವೇದದ ಬಗ್ಗೆ ಶಾಸ್ತ್ರಜ್ಞರು, ಪಂಡಿತೋತ್ತಮರು, ಕವಿಗಳು ಅನೇಕ ಅರ್ಥವನ್ನು ಮಾಡ್ತಾರೆ. ಈ ವೇದ ಎನ್ನುವ ಶಬ್ದವು ಸರ್ವ ನಾಮಪದವೂ ಹೌದು, ಕ್ರಿಯಾಪದವೂ ಹೌದು. ನಾಮಪದವಾದರೆ ವೇದ, ವೇದೌ ವೇದಾಃ, ವೇದಂ ವೇದೌ ವೇದಾನ್. ಅಕಾರಾಂತಃ ಪುಲ್ಲಿಂಗಃ ವೇದ ಶಬ್ದಃ ರಾಮ ಶಬ್ದವತ್. ಕ್ರಿಯಾಪದವಾದಾಗ ವೇದ ವಿದತು ವಿದುಹು ಅಂತಾಗತ್ತೆ. ಈ ವೇದ ಶಬ್ದಕ್ಕೆ ವ್ಯುತ್ಪತ್ತಿ ಏನು ವಿಶೇಷ ಅರ್ಥ ಎನ್ನುವುದನ್ನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಹೇಳ್ತೇನೆ. ಒಂದು ಪ್ರಸಿದ್ಧವಾದ ಶ್ಲೋಕ. ವೇದ ಶಬ್ದದ ಸ್ವಾರಸ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಶ್ಲೋಕವನ್ನು ಪೂಜ್ಯ ಸದ್ಗುರು ಹೇಳಿದ್ದಾರೆ. ಸತ್ತಾಯಾಂ ವಿದ್ಯತೆ ಜ್ಞಾನೇ ವೇತ್ತಿ ವಿಂತೆ ವಿಚಾರಣೆ ವಿಂದತೆ ವಿಂದತಿ ಪ್ರಾಪ್ತೌ ರೂಪಭೇದೋ ವಿದೇ ಸ್ಮೃತಃ. ವಿದೇಹೆ ವಿದಜ್ಞಾನೆ ಎನ್ನುವ ಧಾತು. ಈ ಧಾತುವಿಗೆ 4 ಅರ್ಥಗಳು ಉಂಟು. ನೋಡಿ ಸ್ವಾರಸ್ಯ. ಸತ್ತಾಯಾಂ ವಿದ್ಯತೆ ವಿದ್ಯತೆ ಇತಿ ವೇದಃ. ವಿದಸತ್ತಾಯಾಂ ವಿದುಸತ್ತಾಯಾಮ್ ಅನ್ನುವ ಧಾತು ಅತ್ಯಂತ ಪ್ರಸಿದ್ಧವಾದ ಧಾತು. ಇದು ದಿವಾದಿ. ವಿದ್ಯತೆ ವಿದ್ಯೇತೆ ವಿದ್ಯಂತೆ. ಯಾವುದು ನಿಜವಾಗಿ ಇದೆಯೋ, ಯಾವುದಕ್ಕೆ ನಾಶವೇ ಇಲ್ಲವೋ ಅಂಥ ಭಗವಂತನ ನೇರವಾದ ವಾಣಿ, ಅಪ್ರಾಕೃತವಾದ ವಾಣಿಗೆ ವೇದ ವೇದ ಎಂದು ಹೆಸರು. ಎರಡನೇದು ಜ್ಞಾನೇ ವೇತ್ತಿ ವಿದಜ್ಞಾನೇ. ವೇತ್ತಿ ವಿತ್ತಃ ವಿದಂತಿ ಅಂತ ರೂಪ. ಇದು ಅದಾದಿ ರೂಪ. ಎರಡನೇ ಗಣ. ವಿದಜ್ಞಾನೇ ಅನೇನ ವಿದಂತಿ ಇತಿ ವೇದ. ಯಾವುದರ ಸಹಾಯದಿಂದ ನಮಗೆ ಪರಬ್ರಹ್ಮದ ಸ್ವರೂಪ ಅರ್ಥವಾಗ್ತಾ ಇದೆಯೋ, ಪರಬ್ರಹ್ಮವನ್ನು ತಿಳಿಯುವುದಕ್ಕೆ, ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವುದು ಸಾಧನವೋ ಅದಕ್ಕೆ ವೇದ ಎಂದು ಹೆಸರು. ಮೂರನೇದು ವಿಂತೆ ವಿಚಾರಣೆ. ವಿಚಾರಣೆ ಧಾತು. ಇದು ವೃದ್ಧಾದಿಗಣ, 7ನೇ ಗಣ. ರೂಪ ವಿಂತೆ ವಿಂದಾತೆ ವಿಂದತೆ ಆತ್ಮನೇ ಪದ. ಇದಕ್ಕೆ ಅರ್ಥವೇನಪ್ಪ ಅಂದರೆ ವಿಚಾರಣೆ ಮಾಡುವ ಶಾಸ್ತ್ರ.
ಕಣ್ಣು ಮುಚ್ಚಿಕೊಂಡು ತಿಳಿಸುವಂಥ ಶಾಸ್ತ್ರವಲ್ಲ. ಬ್ರಹ್ಮವೆಂದರೇನು, ಅಜ್ಞಾನವೆಂದರೇನು, ಜ್ಞಾನವೆಂದರೇನು, ಮೋಕ್ಷವೆಂದರೇನು, ಸ್ವರ್ಗಾದಿ ಲೋಕಗಳ ಸಮಾಚಾರವೇನು ಎಲ್ಲವನ್ನು ಆಳವಾಗಿ ವಿಚಾರ ಮಾಡುವುದರಿಂದ ಇದು ಹೆಸರಾಯಿತು ವೇದ. ನಾಲ್ಕನೇದು ವಿಂದತೆ ವಿಂದತಿ ಪ್ರಾಪ್ತವು, ವಿಧ ಪ್ರಾಪ್ತವು ಅನ್ನುವಂಥ ಧಾತು ಇದು ತುದಾದಿ. ಆರನೇ ವಿಂದತೆ ವಿಂದೇತೆ ವಿಂದಂತೆ, ವಿಂದತೆ ಹೊಂದುತ್ತಾನೆ. ಯಾವುದರ ಸಹಾಯದಿಂದ ಮಾನವರು ಆತ್ಮಜ್ಞಾನವನ್ನು ಹೊಂದುತ್ತಾರೆಯೋ, ಮೋಕ್ಷವನ್ನು ಹೊಂದುತ್ತಾರೆಯೋ, ಶಾಂತಿಯನ್ನು ಹೊಂದುತ್ತಾರೆಯೋ ಅಂಥ ಶಾಸ್ತ್ರಕ್ಕೆ ಹೆಸರಾಯಿತು ವೇದ. ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದಲ್ಲಿ ಶಾಸ್ತ್ರಯೋನಿತ್ವಾತ್ 1:1:3 ಅಲ್ಲಿ ಶಾಸ್ತ್ರ ಎನ್ನುವ ಮಾತಿಗೆ ಋಗ್ವೇದಾದೇ ಶಾಸ್ತ್ರಸ್ಯ ಅನೇಕ ವಿದ್ಯಾಸ್ಥಾನೋಪಬೃಂಹಿತಸ್ಯ ಪ್ರದೀಪವತ್ ಸರ್ವಾರ್ಥಾವದ್ಯೋತಿನಃ ಸರ್ವಜ್ಞಕಲ್ಪಸ್ಯ. ಎಷ್ಟನೇ ಯೋನಿ ಕಾರಣಂ ಬ್ರಹ್ಮ, ಪರಬ್ರಹ್ಮದಿಂದ ಈ ವೇದವು ಬಂದಿದೆ. ವೇದಕ್ಕೆ ಪರಬ್ರಹ್ಮವೇ ಮೂಲ ಕಾರಣ. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಂ ಯದೇತದೃಗ್ವೇದಃ ಯಜುರ್ವೇದ ಸಾಮವೇದ ಅಥರ್ವವೇದ ಎಂದು ಉಪನಿಷತ್ತು ಹೇಳ್ತಾ ಇದೆ. ಇಂಥ ವೇದ ಭಾರತ ದೇಶದ ಭವ್ಯವಾದ ಸಂಪತ್ತು, ಇಡೀ ಪ್ರಪಂಚದ ಅದ್ಭುತವಾದ ಅಕ್ಷಯವಾದ ಸಂಪತ್ತು ವೇದ. ಇಂಥ ವೇದಗಳನ್ನು ಅಧ್ಯಯನ ಮಾಡಬೇಕು, ವೇದಗಳನ್ನು ಪ್ರಚಾರ ಮಾಡಬೇಕು. ಇಂಥ ವೇದಗಳ ಸಾರವೇ ವೇದಾಂತ. ಸಕಲ ವೇದಗಳ ಸಾರ ವೇದಾಂತ. ವೇದಾಂತದಲ್ಲಿ ಪ್ರತಿಪಾದಿತವಾಗಿರುವ ಪರಬ್ರಹ್ಮವೇ ಇಡೀ ವೇದಶಾಸ್ತ್ರಕ್ಕೆ ಪ್ರತಿಪಾದ್ಯವಾಗಿದೆ. ವೇದೈಶ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಗೀತಾಚಾರ್ಯನ ಮಾತು 15ನೇ ಅಧ್ಯಾಯದ 15ನೇ ಶ್ಲೋಕ ತುಂಬ ಚೆನ್ನಾಗಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಸ್ಮೃತಿ ಜ್ಞಾನಮಪೋಹನಂಚ ವೇದೈಶ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಭಗವಂತನೇ ವೇದ, ಭಗವಂತನೇ ವೇದಾಂತ, ಭಗವಂತನೇ ವೇದ ಜ್ಞಾನ, ಭಗವಂತನೇ ಮೋಕ್ಷ, ಭಗವಂತನೇ ಶಾಂತಿ ಸ್ವರೂಪ. ಇಂಥ ಮಹತ್ವವನ್ನು ಸಕಲ ಮಾನವರಿಗೂ ಕೂಡ ಜಾತಿ ವರ್ಣಾಶ್ರಮಾದಿ ಭೇದವಿಲ್ಲದೆ ಎಲ್ಲ ಮಾನವರಿಗೂ ಉಪದೇಶ ಮಾಡುತ್ತಿರುವ ಪರಮ ಮಂಗಳಕರವಾದ ಪರಮಶ್ರೇಷ್ಠವಾದ ಅತ್ಯಮೂಲ್ಯವಾಗಿರುವ ಸಂಪತ್ತು ವೇದ. ಇಂಥ ವೇದಗಳನ್ನು ನಾವು ಚೆನ್ನಾಗಿ ಕಾಪಾಡಬೇಕು. ವೇದ ಶಿವ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಾಧ್ಯಾಯಿನ ಮರ್ಚಯೇತೆ. ಯಾವ ಮಹಾತ್ಮ ವೇದಾಧ್ಯಯನ ಸಂಪನ್ನನಾಗಿದ್ದಾನೆಯೋ, ಶಿಖಾವಂತನಾಗಿ ಅನುಷ್ಠಾನ ತತ್ಪರನಾಗಿ ಸದಾಚಾರ ಸಂಪನ್ನನಾಗಿ ವೇದಾಧ್ಯಯನ ಸಂಪನ್ನನೋ ಅವನೇ ಸಾಕ್ಷಾತ್ ಪರಮೇಶ್ವರ ಅಂತ ಉಪಾಸನೆ ಮಾಡು. ದೇವರನ್ನು ಕಾಣಬೇಕಾದರೆ ದೇವಾಲಯಗಳಿಗೆ ಹೋಗಬೇಕಾದ್ದಿಲ್ಲ. ಅಲ್ಲಿ ಹೋಗಿ ಟಿಕೆಟನ್ನು ತಗೊಂಡು ಬಿಸಿಲಿನಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಬೆವರು ಸುರಿಸುವುದಕ್ಕಿಂತ ವೇದ ಪುರುಷನ ಮನೆಗೆ ಹೋಗು, ವೇದ ಪುರುಷನಿಗೆ ನಮಸ್ಕಾರವನ್ನು ಮಾಡು, ವೇದ ಪುರುಷನಿಗೆ ಕಾಣಿಕೆಯನ್ನು ಕೊಡು. ವೇದ ಪುರುಷನ ಆಶೀರ್ವಾದವನ್ನು ಹೊಂದಿದರೆ ಎಲ್ಲ ಫಲಗಳು ಉಂಟಾಗುತ್ತೆ. ಇಂಥ ವೇದ ಸತ್ತಾಯಾಂ ವಿದ್ಯತೆ ವಿಧ ಸತ್ತಾಯಾಂ ಜ್ಞಾನೇ ವೇತ್ತಿ ವಿಧ ಜ್ಞಾನೇ ವಿಂತೆ ವಿಚಾರಣೆ ವಿಧ ವಿಚಾರಣೆ ವಿಂದತೆ ವಿಂದತಿ ಪ್ರಾಪ್ತೋ. ವಿಧ ಪ್ರಾಪ್ತವನ್ನುವಂಥ 4 ಅರ್ಥಗಳಲ್ಲಿ ಕೂಡಿಕೊಂಡಿದೆ. ಒಟ್ಟಿನಲ್ಲಿ ಇಂಥ ವೇದಗಳು ಭಾರತ ದೇಶದ ಅದ್ಭುತವಾದ ಅಕ್ಷಯ್ಯವಾದ ಪರಮ ಪವಿತ್ರವಾದ ಶಾಶ್ವತವಾದ ನಿತ್ಯವಾದ ಮಂಗಳ ಸಂಪತ್ತು. ಇಂಥ ವೇದಗಳನ್ನು ಕಾಪಾಡೋಣ. ವೇದಗಳ ಸಾರವೇ ವೇದಾಂತ. ಉಪನಿಷತ್ತುಗಳು ವೇದಗಳ ಕೊನೆಯ ಭಾಗ.
ಇದನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಪ್ರಸ್ಥಾನತ್ರೆ ಭಾಷ್ಯ ಗ್ರಂಥಗಳಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ನೋಡಿ, 8ನೇ ವಯಸ್ಸಿನ ಬಾಲಕ ಶಂಕರನಿಗೆ 4 ವೇದಗಳು ಸಲಕ್ಷಣ ಘನಾಂತ ಅಧ್ಯಯನವಾಗಿತ್ತಂತೆ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರಮಿತಿ, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾಲ್. 8ನೇ ವಯಸ್ಸಿನಲ್ಲಿ ಸಂಪೂರ್ಣ ವೇದಾಧ್ಯಯನ, 12ನೇ ವಯಸ್ಸಿನಲ್ಲಿ ಎಲ್ಲ ಶಾಸ್ತ್ರಗಳ ಅಧ್ಯಯನ, 16ನೇ ವಯಸ್ಸಿನಲ್ಲಿ ಎಲ್ಲ ಉಪನಿಷತ್ತುಗಳಿಗೂ ಭಗವದ್ಗೀತೆಗೂ ಬ್ರಹ್ಮಸೂತ್ರಗಳಿಗೂ ಕೂಡ ಶ್ರುತಿ ಯುಕ್ತಿ ಅನುಭವಗಳನ್ನಾಧರಿಸಿ ಪದವಾಕ್ಯ ಪ್ರಮಾಣಗಳ ಆಧಾರದಿಂದ ಭಾಷ್ಯ ಬರೆದಿರುವಂಥ ಮಹಾತ್ಮರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಇಂಥ ಶಂಕರರನ್ನು ಸ್ಮರಿಸೋಣ, ಶಂಕರನನ್ನು ವಂದಿಸೋಣ ಅಂತ ತಿಳಿಸುತ್ತಾ ವೇದ ಸಂಪತ್ತನ್ನು ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಕಾಪಾಡೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.